ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ. ಇವತ್ತು ನಾನು ನೇರಳೆ ಎಲೆ ಕಷಾಯ ಮಾಡುವ ಸರಿಯಾದ ವಿಧಾನವನ್ನು ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ಯಾವಾಗ ಕುಡಿಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಮತ್ತು ಇದರ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಕಷಾಯ ಮಾಡಲಿಕ್ಕೆ ಇಲ್ಲಿ ನಾನು ನೇರಳೆ ಎಲೆ ತಗೊಂಡಿದ್ದೀನಿ. ಒಂದು 8 ರಿಂದ 10 ನೇರಳೆ ಎಲೆ ತಗೋಬೇಕು. ನೇರಳೆ ಎಲೆಯನ್ನು ಕ್ಲೀನಾಗಿ ತೊಳೆದು ಇಲ್ಲಿ ತಗೊಂಡಿದ್ದೀನಿ. ಅರ್ಧ ಬೌಲು ಇಲ್ಲಿ ಹಸಿ ಕಾಯಿ ತಗೊಂಡಿದ್ದೀನಿ. 5 ರಿಂದ 6 ಸ್ಪೂನಷ್ಟು ಬೆಲ್ಲ. ಸಿಹಿ ಹೆಚ್ಚು ಬೇಕಂದರೆ ಹೆಚ್ಚು, ಕಡಿಮೆ ಬೇಕು ಅಂದರೆ ಕಡಿಮೆ ತಗೊಳ್ಳಿ. ನಾನು 5 ಟೀ ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಅರಿಶಿನ, ಅರ್ಧ ಇಂಚಿನಷ್ಟು ಇಲ್ಲಿ ಹಸಿ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ. ಶುಗರ್ ಇರುವವರು ಈ ರೀತಿ ನಿಂಬೆಹಣ್ಣು ಮತ್ತು ಉಪ್ಪನ್ನು ಸೇರಿಸಿ ಈ ಕಷಾಯವನ್ನು ಮಾಡಿಕೊಂಡು ಕುಡಿಬಹುದು. ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರನ್ನು ನಾನು ತಗೊಂಡಿದ್ದೀನಿ. ಫ್ರೆಶ್ ಆಗಿ ಎಲೆ ಸಿಕ್ಕಾಗ ಫ್ರೆಶ್ ಆಗಿರುವಂಥ ಎಲೆ ತೊಗೊಂಡು ನೀವು ಈ ಕಷಾಯವನ್ನು ಮಾಡ್ಕೋಬಹುದು. ಇಲ್ಲ ಅಂದರೆ ಒಂದೇ ಸಲಕ್ಕೆ ನೀವು ಎಲೆಗಳನ್ನು ತೊಗೊಂಡು ಬಂದು ಕ್ಲೀನಾಗಿ ತೊಳೆದು ಆ ಎಲೆಗಳನ್ನು ನೆರಳಲ್ಲಿನೇ ಒಣಗಿಸಿ ಅದರ ಪೌಡರನ್ನು ಮಾಡಿ ಇಟ್ಕೊಂಡು ಕೂಡ ನೀವು ಆ ಪೌಡರನ್ನು ಹಾಕಿ ಮತ್ತೇನು ಸಾಮಗ್ರಿನ ತೋರಿಸಿದ್ದೀನಿ ಈ ಎಲ್ಲ ಸಾಮಗ್ರಿನೂ ಹಾಕಿ ನೀವು ಕಷಾಯವನ್ನು ತಯಾರಿಸ್ಕೋಬಹುದು. ಈ ಪೌಡರ್ ನೀವು ಕಷಾಯಕ್ಕೆ ಹಾಕಬೇಕಾದ್ರೆ 1 ಗ್ಲಾಸ್ಗೆ 1 ಟೀ ಸ್ಪೂನಷ್ಟು ಹಾಕಿದರೆ ಸಾಕಾಗತ್ತೆ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 2 ಗ್ಲಾಸ್ನಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು 2 ಗ್ಲಾಸ್ ಕಷಾಯವನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೀರು ಬಿಸಿ ಆಗಬೇಕು. ಬಿಸಿ ಆದ ನಂತರ ಇದಕ್ಕೆ ನಾವು ಈ ನೇರಳೆ ಎಲೆಯನ್ನು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 8 ರಿಂದ 10 ನೇರಳೆ ಎಲೆ ಇದ್ದರೆ ಸಾಕು. ಇದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಹಸಿ ಶುಂಠಿ ಕೂಡ ಸ್ವಲ್ಪ ಜಜ್ಜಿಕೊಂಡು ಹಾಕ್ತಾಯಿದ್ದೀನಿ. ಹಾಗೆಯೇ ಇದರಲ್ಲಿ ಧನಿಯಾ ಪೌಡರನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1.5 ಟೀ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ. ನಾನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಅಥವಾ 1/4 ಟೀ ಸ್ಪೂನಷ್ಟು ಇಲ್ಲಿ ನೀವು ಅರಿಶಿನವನ್ನು ಸೇರಿಸಬಹುದು. ಹಾಗೆಯೇ ಇಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ. ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ ಹೆಚ್ಚು ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ನೀವು ಕಡಿಮೆ ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ಶುಗರ್ ಇರುವವರು ಮರಿಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಬೆಲ್ಲವನ್ನು ಹಾಕಲಿಕ್ಕೆ ಹೋಗಬೇಡಿ. ನೀವು ಉಪ್ಪು ಮತ್ತು ನಿಂಬೆ ರಸ, ಕಷಾಯ ಆದ ನಂತರ ನಿಂಬೆ ರಸವನ್ನು ಸೇರಿಸಿ ನೀವು ಕುಡಿಯಬಹುದು. ಈ ಕಷಾಯ ಕುಡಿಯೋದ್ರಿಂದ ಆಗುವಂತಹ ಲಾಭಗಳು BP, ಡಯಾಬಿಟೀಸ್, ಕೊಲೆಸ್ಟರಾಲ್, ಹಾರ್ಟ್ ಬ್ಲಾಕೇಜ್ ಇದ್ದವರಿಗೆ, ಹಾಗೆಯೇ ಪಿತ್ತ ಇದ್ದವರು, ಇದು ನೇರಳೆ ಎಲೆ ಒಗರಿನ ಅಂಶ ಇರೋದರಿಂದ ಈ ಪಿತ್ತ ದೋಷ ಇದ್ದವರಿಗೆ ತುಂಬ ಒಳ್ಳೆಯದು. ಹಾಗೆಯೇ ಎಲ್ಲ ರೀತಿಯ ಮೂತ್ರಕೋಶದ ಸಮಸ್ಯೆಗಳಿಗೆ ಒಳ್ಳೆಯದು ಈ ನೇರಳೆ ಎಲೆ ಕಷಾಯ. ನಾವು ತಗೊಂಡಿರುವಂಥ ಅರ್ಧ ಬೌಲ್ ಕೊಬ್ಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಇಲ್ಲಿ ನಾನು ರುಬ್ಬಿ ತೊಗೊಂಡಿದ್ದೀನಿ. ಈ ರುಬ್ಬಿರುವಂಥ ಕೊಬ್ಬರಿಯನ್ನು ನಾವು ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದನ್ನು ಈ ರೀತಿಯಾಗಿ ಹಾಲನ್ನು ನಾವು ತೆಗಿಬೇಕಾಗತ್ತೆ. ಈ ರೀತಿಯಾಗಿ ಹಿಂಡಿ ಹಾಲು ಫಸ್ಟ್ ಟೈಮ್ ಒಂದು ಸಲ ನಾವೇನು ಹಾಕಿರ್ತೀವಲ್ಲ ಆ ಹಾಲನ್ನೇ ಮಾತ್ರ ನಾವು ತಗೋಬೇಕು ಈ ಕಷಾಯಕ್ಕೆ. ನಾವೇನು ಇದು ಹಿಂಡಿದ ನಂತರ ಕೊಬ್ಬರಿಯನ್ನು ಉಳಿತೆ ನೋಡಿ, ಅದನ್ನು ಒಂದು ಯಾವುದಾದ್ರೂ ಪಲ್ಯಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ಇಲ್ಲಿ ಪೂರ್ತಿ ಹಿಂಡಿ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಒಂದು ಯೋಗ ಶಿಬಿರಕ್ಕೆ ಹೋದಾಗ ಈ ಕಷಾಯ ಮಾಡುವ ವಿಧಾನವನ್ನು ಅವರು ಹೇಳಿಕೊಟ್ಟಿದ್ರು. ಈ ಕಷಾಯವನ್ನು ನಾವು ಒಂದು 10 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳಿ. ಇದನ್ನು ಹೇಗೆ ತಗೋಬೇಕು ಅಂದರೆ ನಾವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ನಾಷ್ಟ ಮಾಡೋಕ್ಕಿಂತ ಮುಂಚೆ ಅಥವಾ ಊಟಕ್ಕಿಂತ ಮುಂಚೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಮುಂಚೆ ನಾವು ಈ ಕಷಾಯವನ್ನು ತಗೋಬೇಕಾಗತ್ತೆ. ಈಗ ಇಲ್ಲಿ ಮಾಡ್ಕೊಂಡಿರುವಂಥ ಈ ಕಾಯಿ ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಾಯಿ ಹಾಲು ಹಾಕಿ ನಾವು ಬಹಳ ಹೊತ್ತು ಕುದಿಸಬಾರ್ದು. ಒಂದು ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಹೆಚ್ಚು ಕುದಿಸಿದರೆ ಇದರ ಮೇಲೆ ಒಂದು ಈ ಕೊಬ್ಬರಿಯಲ್ಲಿನ ಎಣ್ಣೆ ಅಂಶ ಮೇಲ್ಗಡೆ ಬಂದು ಅದು ಕುಡಿಲಿಕ್ಕೆ ನಮಗೆ ಸರಿ ಅನಿಸಲ್ಲ. ಹೀಗಾಗಿ ನಾವು ಹೆಚ್ಚು ಇದನ್ನು ಕುದಿಸಬಾರ್ದು. ಒಂದು ಸ್ವಲ್ಪ ಕುದಿ ಬಂದು ಕೂಡ ನಾವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಇವಾಗ ಇಲ್ಲಿ ನೇರಳೆ ಎಲೆ ಕಷಾಯ ರೆಡಿಯಾಗಿದೆ. ಇದನ್ನು ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ಕೂಡ ಕುಡಿಯಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಈ ಕಷಾಯವನ್ನು. ಇದು ಎಷ್ಟು ಕುಡಿಬೇಕಂದ್ರೆ 1 ಗ್ಲಾಸ್ನಷ್ಟು ಕುಡಿದ್ರೆ ಸಾಕು.
ದೇಹದಲ್ಲಿ ಉಷ್ಣತೆ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಆಗುತ್ತೆ, ತೂಕನೂ ಕೂಡ ಕಡಿಮೆ ಮಾಡ್ಕೋಬಹುದು, ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯದು, ಹಾಗೆಯೇ ಚರ್ಮದ ಕಾಂತಿಗೂ ಕೂಡ ಇದು ತುಂಬ ಒಳ್ಳೆಯ ಕಷಾಯ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.